ಹಲೋ ಫ್ರೆಂಡ್ಸ್. ಇವತ್ತು ನಮ್ಮ ಜೀವನದ ಅದ್ಭುತ ಲ್ಯಾಂಪ್ ಅಂದರೆ ಜಾದೂ ದೀಪದ ಬಗ್ಗೆ ಹೇಳಲು ಬಂದಿದ್ದೇನೆ. ನೀವೆಲ್ಲ ಅಲಾದ್ದೀನ್ ಲ್ಯಾಂಪ್ ಮತ್ತು ಜೀನಿ ಕತೆ ಕೇಳಿರ್ಬೋದು. ಆ ದೀಪ ಉಜ್ಜಿದರೆ ಜೀನಿ ಪ್ರತ್ಯಕ್ಷನಾಗಿ ಏನು ಬೇಕೆಂದು ಕೇಳ್ತಾರೆ, ಹಾಗೆ ಬಯಸಿದ್ದೆಲ್ಲನೂ ಸಿಗ್ತದೆ. ನಮ್ಮಲ್ಲಿ ಸಹ ಅಂತ ಒಂದು ಜಾದೂ ದೀಪ ಇದ್ದರೆ ನಮ್ಮ ಲೈಫ್ ಹೇಗಿರ್ಬೋದಿತ್ತು. ಸಾಮಾನ್ಯವಾಗಿ ನಮಗೂ ಹೀಗೆಲ್ಲ ಅನಿಸಿರ್ಬೋದು, ಆದರೆ ಇದು ಸಾಧ್ಯ, ನಿಜಕ್ಕೂ ಸಾಧ್ಯ. ಅದಕ್ಕೂ ಮೊದಲು ಆ ಕಥೆಯ ಮುಂದಿನ ಭಾಗ ಹೇಗಿದೆ ಅಂತ ಒಂದು ಕತೆ ಹೇಳ್ತೀನಿ. ಆ ಜಾದೂ ದೀಪ ಎಲ್ಲರ ಕಡೆ ಇದೆ ಅಂತ ತಿಳಿಯುವ, ಹಾಗೆ ಜನರು ಹೇಗೆ ಬಿಹೇವ್ ಮಾಡ್ತಿರ್ಬೋದು, ಆದರೆ ಇದರ ಒಳ್ಳೆಯದು ಮತ್ತು ಕೆಟ್ಟದ ಪರಿಣಾಮ ಏನಾಗಬಹುದು ಅಥವಾ ಏನಿರ್ಬೋದು, ಇದ್ರ ಬಗ್ಗೆ ದೇವರಿಗೆ ತುಂಬ ಚಿಂತೆಯಾಗಿ ಅದನ್ನು ಎಲ್ಲಿ ಬಚ್ಚಿಡಬೇಕು ತುಂಬ ಯೋಚಿಸಿದ. ಆಗ ದೇವರು ಅದನ್ನು ಮನುಷ್ಯನಲ್ಲಿ ಅಂದರೆ ಅವನ ಹೃದಯದಲ್ಲಿ ಅದನ್ನು ಮುಚ್ಚಿಟ್ಟ. ಎಲ್ಲರೂ ತಮ್ಮ ಸುಖ, ಸಂತೋಷ, ನೆಮ್ಮದಿ ಎಲ್ಲ ಹೊರಗಡೆನೇ ಹುಡುಕ್ತಾರೆ, ತಮ್ಮಲ್ಲಿ ಅದೇ ಇದೆ ಎಂದು ಅದನ್ನು ಎಂದೂ ನೋಡ್ಲಿಕ್ಕೆ ಹೋಗೋದಿಲ್ಲ. ಈ ವಿಷಯ ದೇವ್ರಿಗೆ ಗೊತ್ತಿತ್ತು, ಅದಕ್ಕೆ ಅವನ್ನ ಅಲ್ಲಿ ಒಳಗಡೆ ಇಟ್ಟು. ಆದರೆ ಕೆಲ ಬುದ್ಧಿವಂತರು ಮಾತ್ರ ಇದನ್ನು ಅರಿತು ಸಂತೋಷ, ನೆಮ್ಮದಿ, ಒಳ್ಳೆಯ ಲೈಫ್ ಎಂಜಾಯ್ ಮಾಡ್ತಾರೆ, ಯಾಕಂದರೆ ಅವ್ರಿಗೆ ಗೊತ್ತಿದೆ ಎಲ್ಲಿದೆ ಅಂತ ಹೇಳಿ. ಹಾಗಾದರೆ ನಮಗೂ ಸಹ ಅಂತ ಒಳ್ಳೆಯ ಲೈಫ್ ಸ್ಟೈಲ್ ಬೇಕು, ಎಲ್ಲ ರೀತಿ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಬೇಕು. ಆ ಮ್ಯಾಜಿಕ್ ಲ್ಯಾಂಪು ಬೇಕು. ಅದನ್ನು ಹೊರಗಡೆ ಹೇಗೆ ತೆಗೆಯುವುದು ಮತ್ತು ಅದನ್ನು ಹೇಗೆ ಉಪಯೋಗ ಮಾಡ್ಬೋದು, ಇದೇ ಇಂಟ್ರೆಸ್ಟಿಂಗ್. ಇಲ್ಲಿಯೇ ಶುರುವಾಗುವುದು ನಮ್ಮಲ್ಲಿರುವ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಆಕರ್ಷಣೆಯ ನಿಯಮ. ಇದು ಸಹ ನಮ್ಮ ಜಗತ್ತಿನಲ್ಲಿರುವಂಥ ಲಾ ಆಫ್ ಗ್ರಾವಿಟಿ ಥರನೇ ಇದು ಒಂಥರ ನಿಯಮ. ನಮಗೆ ತಿಳಿದೋ ಗೊತ್ತಿಲ್ಲದೆಯೋ ನಾವು ನಮ್ಮ ಜೀವನದಲ್ಲಿ ಇದನ್ನು ಯೂಸ್ ಮಾಡ್ತಾನೆ ಇರ್ತೀವಿ. ಲಾ ಆಫ್ ಗ್ರಾವಿಟಿ ಹೇಗೆ ನಮಗೆ ಗೊತ್ತಿರಲಿ ಬಿಡಲಿ ಅದು ತನ್ನ ಕೆಲಸ ಮಾಡ್ತಾನೇ ಇರ್ತದೆ. ನಮಗೆ ಗೊತ್ತಿದ್ದರೆ 10ನೇ ಮಹಡಿಯಿಂದ ಜಂಪ್ ಮಾಡಲಿಕ್ಕೆ ನಾವು ಹೋಗೋದಿಲ್ಲ, ಯಾಕೆಂದರೆ ಬಿದ್ದರೆ ಏನಾಗುತ್ತೆ ಅಂತ ನಮಗೆ ಗೊತ್ತು. ಲಾ ಆಫ್ ಅಟ್ರಾಕ್ಷನ್ನು ಇದು ಥರ ಒಂದು ಮ್ಯಾಜಿಕ್ ಲ್ಯಾಂಪ್ ಥರನೇ. ನಾವು ಏನೇ ಹೇಳಿದರೂ ಅದು ಮಾಡ್ತದೆ. ಉದಾಹರಣೆಗೆ ನಾವು ಬೆಳಗ್ಗೆ ತಡವಾಗಿ ಎದ್ದು ಇವತ್ತು ಆಫೀಸಿಗೆ ಲೇಟ್ ಆಗ್ತದೆ ಅಂತ ಅಂದ್ಕೊಂಡ್ರೆ ಅದು ಎಲ್ಲ ರೀತಿ ತಡೆಗಳನ್ನು ಒಡ್ಡಿ ಟ್ರಾಫಿಕ್ ಸಮಸ್ಯೆ ಇನ್ನೊಂದು ಏನೋ ರೀತಿ ತಂದು ನೀವು ಲೇಟ್ ಆಗೋಂಗೆ ಮಾಡ್ತದೆ. ಆದರೆ ಅದಕ್ಕೆ ಅಪೋಸಿಟ್ ಆಗಿ ಅಂದ್ಕೊಂಡ್ರೆ ಬೇಗನೆ ತಲುಪುವ ವ್ಯವಸ್ಥೆನೂ ಅರೇಂಜ್ಮೆಂಟು ಸಹ ಮಾಡ್ತದೆ. ಇದನ್ನು ಸರಿಯಾಗಿ ಒಂದು ಡೈರೆಕ್ಷನ್ ಫೋಕಸ್ನಲ್ಲಿ ಮಾಡಿದರೆ ನಮ್ಮ ಲೈಫ್ ಸ್ಟೈಲ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡಬಹುದು. ಉದಾಹರಣೆಗೆ ನೀವು ಸನ್ರೈಸ್ ಸೂರ್ಯಕಿರಣನ ಭೂತ್ ಕನ್ನಡಿ ಲೆನ್ಸ್ ಮುಖಾಂತರ ಒಂದು ಸಮಯದವರೆಗೆ ಒಂದು ಕಡೆ ಫೋಕಸ್ ಮಾಡಿದರೆ ಒಂದು ಎನರ್ಜಿ ಅಂದರೆ ಬೆಂಕಿ ಫೈರನ್ನು ಸಹ ಮಾಡಬಹುದು. ನಿಮ್ಗೆ ಗೊತ್ತಿದೆ ಆಲ್ರೆಡಿ. ಇಲ್ಲಿ 2 ಇಂಪಾರ್ಟೆಂಟ್ ಫ್ಯಾಕ್ಟರ್ಸ್ ಇದೆ. ಒಂದು ಲೇಸರ್ ಫೋಕಸ್, ಇನ್ನೊಂದು ಎಷ್ಟು ಸಮಯ ತಗೊಳ್ತದೆ ಇದಕ್ಕೆ. ಇದೇ ರೂಲ್ ಇಲ್ಲಿ ಅಪ್ಲೈ ಆಗ್ತದೆ. ಇದರ ಎಕ್ಸ್ಪರ್ಟ್ ಅಥವಾ ಇದರ ಮ್ಯಾನಿಫೆಸ್ಟೇಷನ್ ಗುರು ಆಗಲು ಮುಂದಿನ 2 ಪ್ರಶ್ನೆ ಇಲ್ಲಿ ನಮಗೆ ಉತ್ತರ ಸಿಗ್ತದೆ. ಹೇಗೆಂದರೆ ನಂಬರ್ 1, ಲಾ ಆಫ್ ಅಟ್ರಾಕ್ಷನ್ ಏಕೆ ಕೆಲಸ ಮಾಡ್ತದೆ ಮತ್ತು ಅದರ ಹಿಂದಿರುವ ಸೈನ್ಸ್ ಏನು. 2ನೇ ಪಾಯಿಂಟ್, ಯಾವ ನಿಯಮಗಳು ಇದನ್ನು ಕಂಟ್ರೋಲ್ ಮಾಡ್ತವೆ. ಈ ವಿಷಯದ ಬಗ್ಗೆ ಡಿಸ್ಕಸ್ ಮುಂದಿನ ವಿಡಿಯೋದಲ್ಲಿ ಮಾಡುವ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.